ओम दुग्ध्वाध्यायतनं स्वशब्दात् ओम यस्मिन् द्यौः पृथिवी चान्तरिक्षं मोतं मनस्सह प्राणैश्च सर्वैस्तमेवैकं जानथ आत्मानमन्यावाचो ಮುಂಚಥಾಮೃತಸ್ಯೈಷ ಸೇತುಃ. 1ನೇ ಅಧ್ಯಾಯದ 3ನೇ ಪಾದದ 1ನೇ ಸೂತ್ರ ದುಗ್ಧ್ವಾಧ್ಯಧಿಕರಣ ಈಗ ನಡೆದಿದೆ. ಅದರ ಭಾಷ್ಯದ ಅವಲೋಕನ ಮಾಡಿದ್ದೇವೆ. ಈಗ ತತ್ವಪ್ರಕಾಶಿಕ ನೋಡೋಣ. ಏತತ್ ಪಾದ ಪ್ರತಿಪಾದ್ಯಂ ದರ್ಶಯತಿ. ಈ ಪಾದದಲ್ಲಿ ಏನು ವಿಷಯ ಹೇಳ್ತೀವಿ ಅನ್ನೋದನ್ನ ಈಗ ತೋರಿಸ್ತಾ ಇದ್ದಾರೆ. ಹರಿಯಲ್ಲಿ ಮತ್ತು ಹರಿಭಿನ್ನವಾದ ಸಕಲ ಚೇತನ ಮತ್ತು ಜಡ, ಅದರಲ್ಲಿ ಈ ಕೆಲವು ಶಬ್ದಗಳು ಪ್ರಸಿದ್ಧವಾಗಿವೆ. ಅವು ಶ್ರುತಿಯಿಂದ ಪ್ರಸಿದ್ಧ ಆಗಿರಬಹುದು ಅಥವಾ ಮತ್ಯಾವುದೋ ಸ್ಮೃತಿ ಅಂತೂ ಯಾವುದೋ ಮೂಲದಿಂದ ಆ ಶಬ್ದಗಳು ಬಂದಿರಬಹುದು. ಅದನ್ನ ಈ ಹರಿಯಲ್ಲಿ ಮತ್ತು ಹರಿಭಿನ್ನವಾದ ಜಡಚೇತನಾತ್ಮಕವಾದ ಜಗತ್ತಿನಲ್ಲಿ ಪ್ರಸಿದ್ಧ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅವು ಕೆಲವು ನಾಮಾತ್ಮಕ ಶಬ್ದಗಳು, ಹೆಸರಿನ ರೂಪದಲ್ಲಿರುವವು, ಮತ್ತು ಹೆಸರು ಮತ್ತು ಲಿಂಗ ಎರಡೂ ರೂಪದಲ್ಲಿರುವಂಥವು. ಲಿಂಗ ಅಂದರೆ ಶಬ್ದದಿಂದ ಪ್ರತಿಪಾದ್ಯವಾದ ಒಂದು ಕಾರಣ. ಹೀಗೆ ನಾಮಾತ್ಮಕವೂ ಲಿಂಗಾತ್ಮಕವೂ ಆದ ಶಬ್ದಗಳ ಸಮನ್ವಯವನ್ನು ಈಗ ವಿಷ್ಣುವಿನಲ್ಲಿ ಮಾಡಿ ತೋರಿಸ್ತಾರೆ. ಅವೆಲ್ಲ ವಿಷ್ಣುವಿಗೆ ಮುಖ್ಯವಾಚಕ ಅನ್ನೋದನ್ನು ಪ್ರಬಲವಾದ ಹೇತುಗಳ ಮೂಲಕ ಈ ಪಾದದಲ್ಲಿ ತೋರಿಸ್ತಾರೆ ಸೂತ್ರಕಾರರು ಅಂತದರ ತಾತ್ಪರ್ಯ. ಅದನ್ನ ಆಚಾರ್ಯರು ತತ್ರ ಚ ಅನ್ಯತ್ರ ಚ ಪ್ರಸಿದ್ಧಾನ, ತತ್ರ ಭಗವಂತನಲ್ಲಿ, ಅನ್ಯತ್ರ ಭಗವಚಿತ್ರವಾದ ಜಗತ್ತಿನಲ್ಲಿಯೂ ಪ್ರಸಿದ್ಧವಾದ ಶಬ್ದಗಳು. ಚ ಶಬ್ದವು ಮಿಥಃ ಸಮುಚ್ಚಯಾರ್ಥವು, ಎರಡು ಕಡೆ ಚ ಅಂತ ಬಂದಿದೆ. ಅದಕ್ಕೆ ಪರಸ್ಪರ ಸಮುಚ್ಚಯ, ಭಗವಂತನಿಂದ ಕೂಡಿದ ಜಗತ್ತು, ಜಗತ್ತಿನಿಂದ ಕೂಡಿದ ಭಗವಂತ. ಇದರಲ್ಲಿ ಇವೆರಡರಲ್ಲೂ ಪ್ರಸಿದ್ಧವಾದ ಶಬ್ದಗಳಿವು ಅಂತ ಹೀಗಾದರ ತಾತ್ಪರ್ಯ. ಪ್ರಾಯಣ ಅಂತಲ್ಲಿ ಒಂದು ಪಾಠದಲ್ಲಿದೆ, ಪ್ರಾಯಣ ಅಂತ ಹೇಳಿ ಕೆಲವು ಪಾಠದಲ್ಲಿ ಇಲ್ಲ. ಪ್ರಾಯಣ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಪಾದದಲ್ಲಿ ನಾಮಲಿಂಗಾತ್ಮಕ ಶಬ್ದಗಳ ಸಮನ್ವಯವನ್ನೇ ಮಾಡಿ ತೋರಿಸ್ತಾರೆ. ಕೆಲವು ಕಡೆ ಆ ಶಬ್ದಗಳ ಸಮನ್ವಯವನ್ನು ಬದಿಗಿಟ್ಟು ಪ್ರಾಸಂಗಿಕವಾದ ಒಂದೆರಡು ವಿಷಯಗಳ ಪ್ರತಿಪಾದನೆ ಮಾಡುವುದಕ್ಕಾಗಿ ಬೇರೆ ಸೂತ್ರಗಳನ್ನು ಹೇಳಿದ್ದಾರೆ. ಅದು ದೇವತಾಧಿಕರಣ ಮೊದಲಾದ ಕಡೆ ಕಂಡು ಬರ್ತದೆ. ಅದಕ್ಕಾಗಿ ಪ್ರಾಯಣ ಅಂತ ಹೇಳಿದ್ದಾರೆ. ಅದನ್ನೇ ಬಾಹುಲ್ಯೇನ, ಮೂಲದಲ್ಲಿರುವ ಆಚಾರ್ಯರು ಹೇಳಿರಬಹುದಾದ ಪ್ರಾಯಣ ಅಂತ ಅನ್ನೋದನ್ನ ಪದ್ಮನಾಭ ತೀರ್ಥರು ಬಾಹುಲ್ಯೇನ ಅಂತ ಹೇಳಿದ್ದಾರೆ. ಋಷಿಕೇಶ ತೀರ್ಥರ ಪಾಠದಲ್ಲಿ ಅದು ಇಲ್ಲ ಅಂತ ಈಗ ಕಂಡು ಬಂದಿದೆ. ಅದನ್ನೆಲ್ಲ ನಾವು ನೋಡಿದ್ದೇವೆ. ತತ್ರ ರುದ್ರೋವಾವಲೋಕಾಧಾರ ಇತ್ಯಾದಿನ ಅಂತ ಮುಂದೆ ಇದೆ. ಒಂದೆರಡು ಮೂರು ವಾಕ್ಯ ಆದ್ಮೇಲೆ ಇತ್ಯಾದಿನ ಅಂತ ಮುಂದೆ ಇದೆ. ಇತ್ಯಾದಿನ ಉಭಯತ್ರ ಪ್ರಸಿದ್ಧ ದ್ಯುಭ್ವಾಧ್ಯಾಯತನತ್ವ ಲಿಂಗಸ್ಯ. ಎರಡೂ ಕಡೆ ಪ್ರಸಿದ್ಧವಾದದ್ದು ಇದು. ಯಾವುದು? ದ್ಯುಭ್ವಾಧ್ಯಾಯತನತ್ವ ಅನ್ನುವ ಲಿಂಗ. ದ್ಯು ಅಂದ್ರೆ ಮೇಲಿನ ಲೋಕ, ಭೂ ಅಂದ್ರೆ ಕೆಳಗಿನ ಲೋಕ, ಅದಕ್ಕೆ ಆಶ್ರಯನಾಗಿರುವಿಕೆ, ಅದೊಂದು ಲಿಂಗ. ಅದು ಎರಡೂ ಕಡೆ ಪ್ರಸಿದ್ಧವಾಗಿದೆ. ಅದನ್ನೀಗ ಭಗವಂತನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಒಟ್ಟಾರೆ ಸಮಸ್ತ ಶಾಸ್ತ್ರದ, ಒಟ್ಟಾರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಂಬಂಧ ಈ ಅಧಿಕರಣಕ್ಕೆ, ಈ ಸೂತ್ರಕ್ಕೂ ಕೂಡ ಇದೆ. ಪರಬ್ರಹ್ಮ ಪ್ರತಿಪಾದಕವಾದ್ರಿಂದ ಸಕಲ ಶಾಸ್ತ್ರಗಳ ಸಂಬಂಧ ಇದಕ್ಕಿದೆ. ಈ ಅಧ್ಯಾಯದಲ್ಲಿ ನಾಮ ಸಮನ್ವಯ ಇದೆ, ಸಮನ್ವಯಾಧ್ಯಾಯ ಇದು. ಆದ್ರಿಂದ ಅಧ್ಯಾಯದ ಸಮಗ್ರ ಶಾಸ್ತ್ರದ ಸಂಗತಿ ಒಂದು, ಸಮಸ್ತ ಅಧ್ಯಾಯದ ಸಂಗತಿ ಇನ್ನೊಂದು, ಮತ್ತೆ ಈ ಪಾದದ ಸಂಗತಿ ಅದೇನು? ಅದು ನಾಮಲಿಂಗಾತ್ಮಕ ಶಬ್ದಗಳ ಸಮನ್ವಯ ಇಡೀ ಪಾದದಲ್ಲಿ. ಈ ಅಧಿಕರಣದಲ್ಲಿಯೂ ಈ ಸೂತ್ರದಲ್ಲಿಯೂ ಮಾಡ್ತಿರುವುದು ಅದನ್ನೇ. ಹೀಗೆ ಶಾಸ್ತ್ರ, ಅಧ್ಯಾಯ, ಪಾದ ಇವುಗಳಿಂದ ಅಥವಾ ಇವುಗಳ ಒಂದು ಸಂಬಂಧ ಈ ಪ್ರಕೃತ ಅಧಿಕರಣ ಮತ್ತು ಪ್ರಕೃತ ಸೂತ್ರಕ್ಕಿದೆ. ಅವು ಯಾವ ವಾಕ್ಯಗಳು? ಇತ್ಯಾದಿನ ಅಂತ ಬಂತು. ರುದ್ರೋವಾವಲೋಕಾಧಾರ ವಾಯುನಾವೈ ಗೌತಮ ಸೂತ್ರೇಣ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಭೂತಾನಿ ಸಂದೃಬ್ಧಾನಿ ಭವಂತಿ. ಆಕಾಶ ಏವ ತದೋತಂ ಪ್ರೋತಂ ಚ ಸರ್ವೇ ವಾ ಏತೆ ಪ್ರಾಣಾಶ್ಚ ಪ್ರಾಣಿನಶ್ಚ
ದೇವಾಶ್ಚ ದಿವ್ಯಾನಿ ಲೋಕಾನಿ ಚ ಲೋಕಿನಶ್ಚ ಅಲೋಕಾಶ್ಚ ಅಲೋಕಿನಶ್ಚ ವಿಷ್ಣಾವೇ ಓತಾಶ್ಚ ಪ್ರೋತಾಶ್ಚ ಅಂತ ಹೀಗೆ ಅವೆಲ್ಲ ಕೇಳಿ ಬಂದಿವೆ. ಇವು ಹೀಗೆಲ್ಲ ಅನೇಕ ವೇದವಾಕ್ಯಗಳಿವೆ. ಇದಕ್ಕೆ ಏನರ್ಥ? ರುದ್ರೋವಾವ ಲೋಕಾಧಾರ, ಇಡೀ ಜಗತ್ತಿಗೂ ಕೂಡ ರುದ್ರನೇ ಆಧಾರ ಆಗಿದ್ದಾನೆ ಅಂತ ಒಂದು ವಾಕ್ಯದ ಅರ್ಥ. ಇಲ್ಲಿ ಇವು ಆಚಾರ್ಯರು ಉದ್ಧರಿಸಿರುವ ವಾಕ್ಯಗಳೆಲ್ಲ ಜಯತೀರ್ಥರು ಉದ್ಧರಿಸಿದ್ದಾರೆ. ಆದ್ರಿಂದ ಇವು ಎಲ್ಲಿ ವಾಕ್ಯಗಳು ಅಂತ ಕಂಡು ಬಂದಿಲ್ಲ. ಮತ್ತೆ ಆ ಕೆಲವು ವಾಕ್ಯಗಳು ಸಮಗ್ರ ಇಡೀ ಒಂದೇ ವಾಕ್ಯ ಕಂಡಂತೆ ಕಾಣಿಸ್ತದೆ. ತತ್ರ ರುದ್ರೋವಾವಲೋಕಾಧಾರ ವಾಯುನಾವೈ ಗೌತಮ ಸೂತ್ರೇಣ ಅಂತ ಹೀಗೆ ಸಮಸ್ತ ವಾಕ್ಯಗಳೆಲ್ಲವೂ ಒಂದೇ ಅನ್ನುವಂತೆ ಕಾಣಿಸ್ತದೆ. ಆದರೆ ಸ್ವಲ್ಪ ಅಲ್ಲಿ ಏನೋ ದೋಷ ಇದ್ದಂತಿದೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೂ ನನಗೆ ಸರಿಯಾದ ಮಾರ್ಗ ಏನು ಸಿಕ್ಕಿಲ್ಲ. ಆದರೂ ಅದರಲ್ಲಿ ಒಂದು ವಾಯುನಾವೈ ಗೌತಮ ಸೂತ್ರೇಣ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಭೂತಾನಿ ಸಂದೃಬ್ಧಾನಿ ಭವಂತಿ ಅಂತ ಏನಿದೆ, ಇದೊಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಏನಿದೆಯಲ್ಲ ಅಲ್ಲಿ ಈಗೂ ಕೂಡ ಕಾಣಿಸ್ತದೆ. ಅದೊಂದು ಪ್ರಾಯ ಇವೆಲ್ಲ ರುದ್ರೋವಾವ ಲೋಕಾಧಾರ ಇದೊಂದು ಬೇರೆ. ಅದಾದ್ಮೇಲೆ ವಾಯುನಾವೈ ಗೌತಮ ಸೂತ್ರೇಣ, ಅದಾದ್ಮೇಲೆ ಸಂದೃಬ್ಧಾನಿ ಭವಂತಿ ಅಲ್ಲಿಯವರೆಗೆ ಒಂದು. ಆಕಾಶೇವ ತದೋತಂಚ ಪ್ರೋತಂಚ ಅಲ್ಲಿಗೆ ಒಂದು. ಸರ್ವೇವ ಏತೆ ಪ್ರಾಣಾಶ್ಚ ಪ್ರೋತಾಶ್ಚ ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಅಲ್ಲಿವರೆಗೆ ಅದೊಂದು ಬೇರೆ. ಹೀಗೆ ಕಾಮ ಕೊಟ್ಟಿದ್ದಾರೆ ಗುರುಗಳು ಪುರಾಣಿಕಾಚಾರ್ಯ ಅನುವಾದ ಮಾಡಿದ ಪುಸ್ತಕದಲ್ಲಿ. ಅದರಿಂದ ಅವು ಬೇರೆ ಬೇರೆ ಅಂತ ಹೀಗೆ ನಮ್ಗೆ ಗೊತ್ತಾಗ್ತದೆ. ಆದರೆ ಅದನ್ನು ತಿಳ್ಕೋಬೇಕಾಗಿತ್ತು ಸರಿಯಾಗಿ. ಮತ್ತೆ ಉಳಿದಿದ್ದೆಲ್ಲ ಎಲ್ಲಿದು ರುದ್ರೋವಾವ ಲೋಕಾಧಾರ ಇತ್ಯಾದಿಗಳು ಎಲ್ಲಿವು ಅಂತ ನನಗೆ ಸಿಕ್ಕಿಲ್ಲ. ಕೆಲವನ್ನ ಇನ್ನೂ ಕೂಡ ಟಿಪ್ಪಣಿಗಳಿಗೆ ಅನುಸಾರವಾಗಿ ಕೆಲವನ್ನ ಗಮನಿಸಬೇಕಾಗಿದೆ. ಇಲ್ಲಿ ಅಂತೂ ಇದೊಂದು ವಾಕ್ಯ ವಾಯುನಾವ ವೈ ಗೌತಮ ಸೂತ್ರೇಣ, ಇದೊಂದು ವಾಕ್ಯ ಬೃಹದಾರಣ್ಯಕದಲ್ಲಿ ಸಿಗ್ತದೆ. ಮೊದಲನೇದಕ್ಕೆ ಅರ್ಥ ಏನು? ಇಡೀ ಜಗತ್ತಿಗೆ ರುದ್ರನೇ ಆಧಾರ ಅಂತ ಹೇಳಿ. ಮತ್ತೆ ಎರಡನೇ ವಾಕ್ಯಕ್ಕೆ ಅರ್ಥ ಏನು? ಇಡೀ ಲೋಕವೆಲ್ಲವೂ ಕೂಡ, ಈ ಲೋಕ ಪರಲೋಕ ಎಲ್ಲವೂ ಕೂಡ, ಹಾಗೆ ಎಲ್ಲ ಭೂತಗಳು ಕೂಡ ವಾಯುವಿನಿಂದ ಧರಿಸಲ್ಪಟ್ಟಿವೆ. ಸೂತ್ರ ಅಂತ ಕರೆಸಿಕೊಂಡಿರುವ ವಾಯು, ಸೂತ್ರ ಅಂತ ಕರೆಸಿಕೊಂಡಿರುವ ವಾಯುವಿನಿಂದ ಈ ಜಗತ್ತೆಲ್ಲವೂ ಧರಿಸಲ್ಪಟ್ಟಿದೆ ಅಂತ ಹೀಗೆ ಅದೊಂದು ವೇದವಾಕ್ಯ ಇದೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ಸೂತ್ರ ಅಂತ ಕರೆದಿದ್ದಾರೆ ಅಲ್ಲಿ, ಅದಕ್ಕೆ ಭಾಷ್ಯ ಇದೆ, ಬೃಹದಾರಣ್ಯಕ ಭಾಷ್ಯ. ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೌ ಸ್ಮೃತಃ. ಈ ಜಗತ್ತೆಲ್ಲವೂ ಕೂಡ ಅವನಲ್ಲಿ ಸ್ಯೂತವಾಗಿದೆ, ದೃಢವಾಗಿ ಹಿಡಿದಿಡಲ್ಪಟ್ಟಿದೆ, ಅವನಲ್ಲಿ ನಿವಿಷ್ಟವಾಗಿದೆ. ಆದ್ರಿಂದ ವಾಯುವಿಗೆ ಸೂತ್ರ ಅಂತ ಹೆಸರು. ಅವನನ್ನು ನಿಯಮಿಸುವುದರಿಂದ ಭಗವಂತನಿಗೆ ಅಂತರ್ಯಾಮಿ, ಒಳಗಿದ್ದು ನಿಯಮಿಸುವುದರಿಂದ ಅಂತರ್ಯಾಮಿ ಅಂತ ಹೆಸರು. ಮುಂದೆ ಯಃ ಪೃಥ್ವ್ಯಾಂ ತಿಷ್ಠನ್ ಅಂತ ಇತ್ಯಾದಿ ಭಾಗಗಳು ಅಲ್ಲಿ ಕಂಡು ಬರ್ತವೆ. ಹೀಗೆ ವಾಯುನಾವೈ ಗೌತಮ ಸೂತ್ರೇಣ ಅಂತ ಅನ್ನೋದು ಇದೊಂದು ಬೃಹದಾರಣ್ಯಕದಲ್ಲಿ ಬರುವಂತಹ ಮಾತು. ಸರಿ, ಆಕಾಶೇ ಏವ ತದೋತಂಚ ಪ್ರೇತಂಚ ಪ್ರೋತಂಚ, ಇದೆಲ್ಲವೂ ಕೂಡ ಜಗತ್ತೆಲ್ಲವೂ ಕೂಡ ಆಕಾಶದಲ್ಲೇ ಇದೆ ಅಂತಿದು ಮುಂದೆಂದು. ಸರ್ವೇವಾ ಏತೆ ಪ್ರಾಣಾಶ್ಚ ಪ್ರಾಣಿನಶ್ಚ, ಎಲ್ಲ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು ಉಳ್ಳಂಥ ವ್ಯಕ್ತಿಗಳು, ಪ್ರಾಣಿಗಳು ಅಂತಾನೆ ಹಾಗೆ ಅನುವಾದ ಮಾಡಿದ್ದಾರೆ. ನಾನು ಈ ತರ ಅದನ್ನು ತಿಳ್ಕೊಂಡಿದ್ದೀನಿ. ಮುಂದೆ ಕೆಲವು ಟಿಪ್ಪಣಿಯಲ್ಲಿರೋದನ್ನ ಮುಂದೆ ಹೇಳ್ತೇನೆ. ದೇವಾಶ್ಚ ದಿವ್ಯಾನಿಚ, ಎಲ್ಲ ದೇವತೆಗಳು, ಹಾಗೆ ದೇವಲೋಕದ ದಿವ್ಯ ವಸ್ತುಗಳು, ಲೋಕಗಳು, ಆ ಲೋಕದಲ್ಲಿರುವಂತಹ ವ್ಯಕ್ತಿಗಳು. ಲೋಕಿನಃ ಅಂದ್ರೆ ಲೋಕಾಹ ಯೇಷಾಂ ಸಂತಿ ಇತಿ ಲೋಕಿನಃ ಅಂತ ಹೀಗೆ ಲೋಕಿನಶ್ಚ ಅಂತ. ಲೋಕಿನಶ್ಚ ಅಲೋಕಾಶ್ಚ ಅಲೋಕಿನಶ್ಚ. ಮತ್ತೆ ಭಿನ್ನ ಲೋಕಗಳು, ಅಲೋಕ ಅಂದ್ರೆ ಭಿನ್ನ ಲೋಕಗಳು, ಹಾಗೆ ಅಲೋಕಿಗಳು ಅಂದ್ರೆ ಅಲ್ಲಿರುವಂಥವ್ರು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಇವರೆಲ್ಲರೂ ವಿಷ್ಣುವಿನಲ್ಲೇ ಆಶ್ರಿತರಾಗಿದ್ದಾರೆ ಅಂತ ಹೀಗೊಂದು. ಓತಾಶ್ಚ ಪ್ರೋತಾಶ್ಚ, ಓತಪ್ರೋತವಾಗಿರೋದಂದ್ರೆ ಈ ಉದ್ದಕ್ಕೂ ಅಡ್ಡಕ್ಕೂ ಹೆಣೆಯಲ್ಪಟ್ಟಿರೋದು ಅಂಥೇಳಿ ಹೀಗೆ ಅದರ ಅರ್ಥ ಅಂತ ಹೀಗೆ ಕಂಡು ಬಂದಿದೆ. ಇತ್ಯಾದಿನ ಉಭಯತ್ರ ಪ್ರಸಿದ್ಧ.
ಇಷ್ಟೆಲ್ಲ ಮಾತುಗಳು ಕಂಡು ಬಂದಿರೋದ್ರಿಂದ ಇದು ಎಲ್ಲ ಕಡೆನೂ ಉಭಯತ್ರ ಭಗವಂತನಲ್ಲೂ ಒಂದ್ ಕಡೆಗೆ ಬಂದಿದೆ ವಿಷ್ಣುವೇವ ಅಂತ ಹೇಳಿ, ಇನ್ನೊಂದ್ ಕಡೆ ರುದ್ರನಲ್ಲಿ ಕಂಡು ಬರ್ತದೆ, ಮತ್ತೊಂದು ಕಡೆ ವಾಯುವಿನಲ್ಲಿ ಕಂಡು ಬರ್ತದೆ. ಹೀಗೆಲ್ಲ ಬೇರೆ ಬೇರೆ ಉಲ್ಲೇಖಗಳಿವೆ. ಆದ್ರಿಂದ ದ್ವಿಭಾಜಾಯತನತ್ವ ಅನ್ನುವ ಲಿಂಗ ಎಲ್ಲಿ ಈಗ ಅದು ಅಂತ ಪ್ರಶ್ನೆ ಬಂದಾಗ ಅದನ್ನ ವಿಷ್ಣುವಿನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಇನ್ನು ಶ್ರುತ್ಯಾದಿ ಸಂಗತಿಂ ವಿಷಯವಾಕ್ಯಂ ಉದಾಹೃತೆ ವಿಷಯ ಸಂಶಯ ಸಂಯುಕ್ತಿಕ ಪೂರ್ವಪಕ್ಷ ದರ್ಶಯತಿ. ಈ ಯಾವ ಶ್ರುತಿಗೆ ಇದಕ್ಕೆ ಸಂಬಂಧಪಟ್ಟದ್ದು ಈ ಅಧಿಕರಣ ಈ ಸೂತ್ರ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕಾಗಿ ವಿಷಯವಾಕ್ಯವನ್ನು ತೋರಿಸ್ತಾರೆ. ಮತ್ತೆ ಇಲ್ಲಿ ವಿಷಯ ಪ್ರತಿಪಾದ್ಯವಾದ ವಿಷಯ ಏನು, ಇಲ್ಲಿ ಬಂದಿರುವ ಸಂಶಯ ಏನು ಅಂತ ಅನ್ನೋದನ್ನು ನೋಡಬೇಕು. ಪೂರ್ವಪಕ್ಷ ಯಾಕೆ ಹೊರಟಿದೆ? ವ್ಯರ್ಥವಾದ ಪೂರ್ವಪಕ್ಷ ಆಗಿದ್ರೆ ಅದನ್ನು ನಾವು ಗಣನೆಗೆ ತಗೋಬೇಕಾಗಿಲ್ಲ. ಇದು ಹಾಗಲ್ಲ, ಸೈಕ್ತಿಕವಾದ ಪೂರ್ವಪಕ್ಷ. ಅದನ್ನು ಆಚಾರ್ಯರು ವಿಷ್ಣು ಎಂಬ ಮಾತಿನಿಂದ ಮತ್ತೆ ತಿಳಿಸ್ತಾ ಇದ್ದಾರೆ. ವಿಷ್ಣು ಪರವಿದ್ಯಾ ವಿಷಯತ್ವ ಮುಕ್ತಂ ಅಂತ ಅಲ್ಲಿ ವಿಷ್ಣು ಅಂತ ಭಾಷ್ಯದಲ್ಲಿದೆ. ವಿಷ್ಣುವಿನ ಪರವಿದ್ಯಾ ಅಂದ್ರೆ ಮೋಕ್ಷದಾಯಕವಾದ ವಿದ್ಯೆ, ಅದಕ್ಕೆ ವಿಷಯ ಅಂತ ವರ್ಣನೆ ಮಾಡಿದ್ದಾರೆ ಹಿಂದೆ. ಅದು ಭಾಷ್ಯದಲ್ಲಿ ಬಂದಿರೋದನ್ನ ಅದನ್ನ ಜಯತೀರ್ಥರು ವಿಷ್ಣು ಅಂತ ತಗೊಂಡಿದ್ದಾರೆ. ಅದನ್ನು ವಿವರಿಸ್ತಾರೆ. ಅದೃಶ್ಯತ್ವಂ ಎತ್ತದೃಶ್ಯಮದ್ರಕ್ಷ್ಯಂ ಇತ್ಯಾದಿ ಮಾತುಗಳಿಂದ ಆ ಗುಣವುಳ್ಳಂತಹ ಭಗವಂತ ಪರವಿದ್ಯಾ ವಿಷಯ ಅಂತ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಆ ಪರವಿದ್ಯಾ ವಿಷಯತ್ವ ಅನ್ನೋದು ಯಾರಿಗಿದೆ ಅನ್ನೋದನ್ನ ನಾವು ವಿಚಾರ ಮಾಡ್ಲಿಕ್ಕೆ ಹೊರಟಾಗ ಅಥರ್ವಣದಲ್ಲಿ ಮುಂಡಕದಲ್ಲಿ ಯಸ್ಮಿನ್ ದೇವಹೋ ಅನ್ನೋ ಮಾತಿನಿಂದ ದ್ವಿಭಾಜ್ಯಾಯತನವಾದ ಒಂದು ತತ್ವಕ್ಕೆ ಪರವಿದ್ಯಾ ವಿಷಯತ್ವ ಇದೆ ಅಂತ ತಿಳಿದು ಬರ್ತದೆ. ಯಾಕಂದ್ರೆ ತಮೇವೈಕಂ ಜಾನಥ, ಅವನನ್ನೊಬ್ಬನೇ ತಿಳಿಯಿರಿ, ಅನ್ಯಾವಾಚೋ ಮುಂಚಥ, ಬೇರೆ ಮಾತುಗಳನ್ನೇ ಬಿಟ್ಟು ಬಿಡ್ರಿ, ಇವನು ಅಮೃತ ಲೋಕಕ್ಕೆ ಸೇತು ಅಂತ ಈಗ ಬಂದಿದೆ. ಅವನೀಗ ವಿಷ್ಣುವಿಗಿಂತ ಭಿನ್ನನೋ ಅಥವಾ ಅಲ್ಲವೋ ಅಂತ ಇಷ್ಟೆಲ್ಲ ಪ್ರಶ್ನೆ. ವಿಷ್ಣುವಿಗಿಂತ ಒಂದು ವೇಳೆ ಭಿನ್ನನಾದ್ರೆ ಆ ಪರವಿದ್ಯಾ ವಿಷಯತ್ವ ಅಂತ ಅನ್ನೋದು ಕೂಡ ಆ ಇನ್ನೊಬ್ಬನಿಗೆ ಬಂದ್ಬಿಡ್ತು, ಮತ್ತೊಬ್ಬ ಯಾರೋ ದೇವತೆಗೆ. ಆದ್ರಿಂದ ನಿಮ್ಮ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತಕ್ಕೆ ಧಕ್ಕೆ ಬರ್ತದೆ. ಅದಕ್ಕಾಗಿ ಅವಶ್ಯಂ ಸಹ ನಿರ್ಣಯ, ಸಹ ಜನ ಆ ಒಬ್ಬ ವ್ಯಕ್ತಿ ಯಾರಿದ್ದಾನಲ್ಲ ಅವನನ್ನು ಪುಲ್ಲಿಂಗದಲ್ಲಿ ಹೇಳಿದ್ದಾರೆ. ದ್ವಿಭಾಜ್ಯಾಯತನಾದಂತಹ ಮತ್ತೊಬ್ಬ ವ್ಯಕ್ತಿ ಸಹ ಅತ್ರ ನಿರ್ಣಯ. ವಿಷಯ ಯಾವುದು ಇಲ್ಲಿ ಅಂದ್ರೆ ಈ ಅಧಿಕರಣದಲ್ಲಿ ದ್ವಿಭಾಜ್ಯಾಯತನತ್ವ, ದ್ಯು ಮತ್ತು ಭೂಲೋಕಕ್ಕೆ ಆಶ್ರಯನಾಗಿರುವಿಕೆ ಅನ್ನುವುದು ವಿಷಯ. ಅದು ವಿಷ್ಣುವಿಗೋ ಅಥವಾ ಬೇರೆಯವರಿಗೋ ಅಂತ ಸಂದೇಹ. ಸಂದೇಹ ಬರಲಿಕ್ಕೆ ಕಾರಣ ಏನು? ಸುಮ್ಮನೆ ಬೇಕಾಬಿಟ್ಟಿ ಸಂದೇಹ ಬಂತ ಅಂದ್ರೆ ಹಾಗಲ್ಲ. ಉಕ್ತ ಸಾಧಾರಣ್ಯಂ, ಇಷ್ಟೆಲ್ಲ ವಾಕ್ಯಗಳನ್ನು ನಾವು ನೋಡಿದ್ವಿ. ಆದ್ರಿಂದ ಅದು ಸಾಧಾರಣವಾಗಿದೆ, ವಿಷ್ಣುವಿನಲ್ಲಿಯೂ ಕಂಡಿದೆ, ಬೇರೆಯವರಲ್ಲಿಯೂ ಕಂಡಿದೆ. ಹೀಗೆ ಕಂಡಿರುವುದರಿಂದ ಅದು ಸಾಧಾರಣವಾಗಿರುವುದರಿಂದ ಹೀಗೆ ನಮಗೆ ಸಂಶಯ ಬಂದಿದೆ ಅಂತ ಅದರ ತಾತ್ಪರ್ಯ. ಸಾಧಾರಣಮೇವ ಸಂಶಯ ಸಂದೇಹ ಬೀಜಂ. ದ್ವಿಭಾಜ್ಯಾಯತನತ್ವಂ ರುದ್ರ ಪ್ರಧಾನ ಜೀವವಾಯುನಾಮಿತಿ ಪೂರ್ವಪಕ್ಷ. ಪೂರ್ವಪಕ್ಷದ ಅಭಿಪ್ರಾಯ ಏನಂದ್ರೆ ರುದ್ರನೇ ಆಗಿರಬಹುದು, ಅದು ಮೊದಲನೇದು ರುದ್ರೋ ವಾವ ಲೋಕಾಧಾರ ಅನ್ನೋ ಮಾತಿನಿಂದ. ಇನ್ನೊಂದು ಪ್ರಧಾನ ಇದೆ ನೋಡಿ, ಆಕಾಶ ಏವ ತದೋತಂಚ ಪ್ರೋತಂಚ ಅಂತ. ಅಲ್ಲಿ ಆಕಾಶ ಅಂದ್ರೆ ಆಕಾಶದ ವಾಚ್ಯವಾದ ಪ್ರಧಾನ ಅಂದ್ರೆ ಆಕಾಶ ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಲಕ್ಷ್ಮೀದೇವಿ, ಅದಕ್ಕೆ ಆಕಾಶಕ್ಕೆ ಅಭಿಮಾನಿ, ಅವಳನ್ನೇ ಪ್ರಧಾನ ಅಂತ ಹೇಳೋದು. ಆದ್ರಿಂದ ಈ ಪ್ರಶ್ನೆ ಶಿಷ್ಯರೇ ಮಾಡ್ತಿರ್ಬಹುದು, ಬೇರೆ ಯಾರೇ ಮಾಡ್ತಿರ್ಬಹುದು, ಅಂತೂ ನಮ್ಮ ಸಿದ್ಧಾಂತನೂ ಒಂದಿಷ್ಟು ಅವ್ರು ನೋಡಿದ್ದಾರೆ. ಅಂಥವ್ರು ಈಗ ಪ್ರಧಾನ ಅಂದ್ರೆ ಜಗತ್ತೇ ಆಗಿರಬಹುದಲ್ಲ ಅಂತ ಪ್ರಶ್ನೆ. ವಾಯುವೇ ಆಗಿರಬಹುದಲ್ಲ ಅಂತ, ಯಾಕೆಂದ್ರೆ ವಾಯುನಾವೈ ಗೌತಮ ಸೂತ್ರಣ ಅನ್ನೋ ಮಾತಿನಿಂದ ವಾಯು ಆಗಿರಬಹುದು ಅಂತ ಪ್ರಶ್ನೆ ಇದೆ. ಹಾಗೆ ಜೀವನೂ ಆಗಿರಬಹುದಲ್ಲ, ಇನ್ನೊಬ್ಬ ಯಾರೋ ಜೀವ, ತೀರಾ ಕ್ಷುಲ್ಲಕನಾದ ಜೀವ ಅಲ್ಲದೆ ಇದ್ರು ಒಬ್ಬ ಯಾವನು ಜೀವ ಆಗಿರಬಹುದಲ್ಲ ಅಂತ ಹೀಗೆಲ್ಲ ಇಷ್ಟೆಲ್ಲ ಪೂರ್ವಪಕ್ಷ ಇದೆ. ಈ ಒಂದು ಮಾತಿನಲ್ಲಿ ಒಂದು ವೇದವಾಕ್ಯದಲ್ಲಿ ಪ್ರಾಣಾಹ ಪ್ರಾಣಿನಶ್ಚ ಅಂತಿದೆ. ಅದಕ್ಕೆಲ್ಲ ಪ್ರಾಣ ಅಂದ್ರೆ ಇಂದ್ರಿಯಗಳು ಮತ್ತು ಪ್ರಾಣಿಗಳು ಅಂದ್ರೆ ಇಂದ್ರಿಯಗಳುಳ್ಳ ದೇಹಿಗಳು ಅಂತ ಬಂದಿತ್ತು. ಅದು 7ನೇ ಪುಟದಲ್ಲಿ ರಾಘವೇಂದ್ರ ಸ್ವಾಮಿಗಳು ಭಾವದೀಪ ಗ್ರಂಥದಲ್ಲಿ ಸರ್ವೇವಾ ಇತಿ ಅಲ್ಲಿ ಪ್ರಾಣ ಇಂದ್ರಿಯಾಣಿ ಪ್ರಾಣಿನೋ ದೇಹಿನೋ ಅಂತ ಬಂದಿದೆ. ಅದನ್ನ ಗಮನಿಸ್ಬೇಕು. ಆಕಾಶ ಅಂತಿದೆ, ಆಕಾಶ ಅಂದ್ರೆ ಪ್ರಕೃತಿ ಅಂತ ಅರ್ಥ. ಅದನ್ನೇ ಮೇಲಿನ ಶಬ್ದದಲ್ಲಿ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಯಾಕಂದ್ರೆ ಆಕಾಶ ಎಂಬ ಶಬ್ದ ಪ್ರಕೃತಿಯನ್ನು ಹೇಳ್ತದೆ ಅಂತ ಅನ್ನೋದು ಮುಂದೆ ಅಕ್ಷರಾಧಿಕರಣದಲ್ಲಿ ಕಂಡು ಬಂದಿದೆ. ನ್ಯಾಯ ವಿವರಣಾಸ್ಥಾದಿ ಪದೋಪತ್ತಾಂ ಶ್ರುತಿಮಾಹ, ಇದು ಬೇರೆ ಕಡೆ ಇನ್ನೂ ಎಲ್ಲೆಲ್ಲೂ ಬಂದಿರಬೇಕು.
ಅಂತ ಅದನ್ನ ನ್ಯಾಯ ವಿವರಣ ಮೊದಲಾದ ಗ್ರಂಥಗಳಲ್ಲಿ ನಾನು ನೋಡ್ತೇನೆ. ಮುಂದೆ ಲೋಕಾಹ ಅಂದ್ರೆ ಭೂಹು ಮೊದಲಾದ ಲೋಕಗಳು, ತದಭಿಮಾನಿನ ಅಂದ್ರೆ ಲೋಕಿಗಳು ಅಂತ ಹೀಗರ್ಥ. ಆಮೇಲೆ ಅಲೋಕ ಅಂತಂದ್ರೆ ಭೂ ಮೊದಲಾದ ಲೋಕಗಳಿಗಿಂತ ಭಿನ್ನವಾದ ವೈಕುಂಠಾದಿ ಲೋಕಗಳು, ಅಲ್ಲಿರುವವರು ಅಲೋಕಿಗಳು ಅಂತ ಹೀಗೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದೆ. ಅದನ್ನೆಲ್ಲ ನಾವು ಗುರುತು ಮಾಡ್ಕೋಬೇಕು. ಅದಕ್ಕನುಸಾರವಾಗಿ ಇವರು ಅನುವಾದ ಮಾಡಿರ್ತಾರೆ. ಓತಾಶ್ಚ ಪ್ರೋತಾಶ್ಚ ಅಂದ್ರೆ ಅತ್ಯಂತ ಆಶ್ರಿತಾಹ ಅಂತ ಹೀಗೆ ಚೆನ್ನಾಗಿ ಹೆಣೆದುಕೊಂಡಿದೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಇಲ್ಲಿವರೆಗೆ ನಾವು ಸಮಗ್ರ ಬ್ರಹ್ಮಮೀಮಾಂಸಾ ಬ್ರಹ್ಮಸೂತ್ರ ಗ್ರಂಥ, ಅದರಿಂದ ಈ ಪ್ರಸ್ತುತ ಭಾಗಕ್ಕೆ ಏನು ಸಂಬಂಧ ಅಂತ ನೋಡಿದ್ವಿ. ಈ ಪಾದ, ಈ ಅಧ್ಯಾಯ ಮೊದಲನೇದಾಗಿ ಸಮನ್ವಯಾಧ್ಯಾಯಕ್ಕೂ ಈ ಭಾಗಕ್ಕೂ ಏನು ಸಂಬಂಧ ಅಂತ ನೋಡಿದ್ವಿ. ಮತ್ತೆ ಈ 3ನೇ ಪಾದಕ್ಕೂ ಈ ಭಾಗಕ್ಕೂ ಏನು ಸಂಬಂಧ ಅಂತ ನೋಡಿದ್ವಿ. ಹಿಂದಿನ ಅಧಿಕರಣ ಇದೆಯಲ್ಲ, ಅದಕ್ಕೇನು ಸಂಬಂಧ, ಅದು ಒಂದು ಬಹಳ ಮಹತ್ವದ್ದೇ ಆಗ್ತದೆ. ಅದನ್ನ ರಘುತ್ತಮ ಸ್ವಾಮಿಗಳು ಭಾವಬೋಧ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಅವ್ಯವಹಿತ ಪೂರ್ವಾಧಿಕರಣ ಸಂಗತಿಸ್ತು. ಹಿಂದಿನ ಸಂಗತಿ ಅಂದ್ರೆ, ಹಿಂದಿನ ಅಧಿಕರಣ ಅಂದ್ರೆ ವೈಶ್ವಾನರಾಧಿಕರಣ, 1ನೇ ಅಧ್ಯಾಯದ 2ನೇ ಪಾದದ ಅಂತಿಮಾಧಿಕರಣ. ಅದರಿಂದ ಈ ಭಾಗಕ್ಕೆ ಸಂಗತಿ ಹೇಗೆ ಅಂದ್ರೆ, ವೈಶ್ವಾನರಸ್ಯ ವಿಷ್ಣುತ್ವ ಸಾಧಕ ಆತ್ಮಶಬ್ದಸ್ಯ ಇವ. ಅಲ್ಲಿ ವೈಶ್ವಾನರ ಅಂದ್ರೆ ಬೇರೆ ಯಾರು ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅಲ್ಲಿ ಆತ್ಮಶಬ್ದ ಇರೋದ್ರಿಂದ ಅವನನ್ನು ವಿಷ್ಣುವೇ ಅಲ್ಲಿ ವೈಶ್ವಾನರಾಗಬೇಕು ಅಂತ ನಾವು ತೋರಿಸಿದ್ವಿ. ಅಲ್ಲಿ ಆತ್ಮಶಬ್ದ ಇರುವಂತೆ ಇಲ್ಲಿಯೂ ಕೂಡ ಬೇರೆ ಬೇರೆ ಪ್ರಮಾಣಗಳಿವೆ, ಅದನ್ನು ಮುಂದೆ ನಾವು ತೋರಿಸ್ತೇವೆ. ಅತ್ರಾಪಿ ದ್ವಿಭಾಜ್ಯಾಯತನಸ್ಯ ವಿಷ್ಣುತ್ವ ಸಾಧಕತ್ವೇನ, ಇಲ್ಲಿಯೂ ಕೂಡ ದ್ವಿಭಾಜ್ಯಾಯತನಾದವನು ವಿಷ್ಣುವೇ, ಯಾಕೆಂದ್ರೆ ಅವನಿಗೆ ಸಂಬಂಧಪಟ್ಟ ಶಬ್ದಗಳಲ್ಲಿರೋದ್ರಿಂದ ಅಂತ ನಾವು ತೋರಿಸುವವರಿದ್ದೀವಿ. ಆದ್ರಿಂದ ಈ ಹಿಂದಿನ ಅಧಿಕರಣದಿಂದ ಈ ಅಧಿಕರಣಕ್ಕೆ ಸಂಬಂಧ ಇದೆ ಅಂತ ಅದನ್ನು ಕೂಡ ತಿಳ್ಕೋಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.